ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ನ DRDOನಲ್ಲಿ ಖಾಲಿ ಇರುವ ನೋಡಿ ಸೀನಿಯರ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಬಿ ಮತ್ತು ಟೆಕ್ನಿಷಿಯನ್ ಎ ಹುದ್ದೆಗಳು ವೇಕೆನ್ಸಿ ಬಗ್ಗೆ ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರು ವಿಡಿಯೋ ನೋಡಿದ್ದಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ನೋಡ್ಕೋಬೋದು. ನೋಡಿರಿ, 561 ವೇಕೆನ್ಸಿಗಳು ಟೆಕ್ನಿಷಿಯನ್ ಅಸಿಸ್ಟೆಂಟ್ ಬಿ ಹುದ್ದೆಗಳು ಖಾಲಿ ಇದ್ದು, ಇನ್ನು 203 ವೇಕೆನ್ಸಿಗಳು ಟೆಕ್ನಿಷಿಯನ್ ಎ ಹುದ್ದೆಗಳು ಖಾಲಿ ಅದಾವ. ಈ ಹುದ್ದೆಗೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ, ಏಜ್ ಲಿಮಿಟ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಇಂದು ತಿಳಿದುಕೊಳ್ಳೋ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಪ್ಲಿಕೇಶನ್ 11/12/2025ರಿಂದ 1/1 ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಬರ್ತೈತಿ. ಅಪ್ಲಿಕೇಶನ್ನ ನೀವು ಓನ್ಲಿ ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ ಬಂದುಬಿಟ್ಟು 3/1/2026 ಆಗಿರ್ತದೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾದ ಮಾಹಿತಿನ ತುಂಬಿದ್ದಲ್ಲಿ ನಿಮಗೆ ಸರಿಪಡಿಸ್ಕೊಳ್ಳೋಕೆ 4/1/2026ರಿಂದ 6/1/2026ವರೆಗೂ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಎಕ್ಸಾಮ್ ಬಗ್ಗೆ ಮುಂದೆ DRDO ವೆಬ್ಸೈಟ್ನಲ್ಲಿ ಅದರದ ಡೇಟನ್ನು DRDO ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ನೋಡಿರಿ, ಅಭ್ಯರ್ಥಿಗೆ ಯಾವ ರೀತಿ ಸ್ಯಾಲ್ರಿ ಇರುತ್ತೆ ಅಂದರೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಹುದ್ದೆಗೆ ಮತ್ತು ಗ್ರೂಪ್ ಬಿ ಅಥವಾ ನಾನ್ ಗೆಜೆಟ್ ಅಥವಾ ನಾನ್ ಇನ್ಸ್ಟಲ್ ವೇಕೆನ್ಸಿ ಯಾವ ರೀತಿ ಸ್ಯಾಲ್ರಿ ಐತೆ ಅಂದ್ರೆ ನೋಡಿರಿ, 35,400ರಿಂದ 1,12,400ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಹುದ್ದೆಯ ತಕ್ಕಂತೆ ಬೇರೆ ಬೇರೆ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನಿಗದಿಪಡಿಸಲಾಗಿದೆ. ನೋಡಿರಿ, ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ ಅಪ್ಲಿಕೇಶನ್ ಹಾಕೋರಿದ್ರಂದ್ರೆ ನೀವು ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ರಿಕಗ್ನೈಸ್ಡ್ ಬೈ AICTE ಒಳಗೆ ಎಜುಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಕೆಮಿಕಲ್ ಇಂಜಿನ್ ಒಳಗೆ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗನ್ನು ಮುಗಿಸಿದ್ದು, ಇನ್ನು ಕೆಮಿಸ್ಟ್ರಿ ಒಳಗೆ BSc ಡಿಗ್ರಿ ಇನ್ ಕೆಮಿಸ್ಟ್ರಿ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ಕ್ವಾಲಿಫಿಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಅದೇ ರೀತಿ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ನೋಡೋದಾದರೆ ಡಿಪ್ಲೊಮಲ್ಲಿ ಸಿವಿಲ್ ಇಂಜಿನಿಯರಿಂಗನ್ನು ಮುಗಿಸಿರ್ಬೇಕು. ಕಂಪ್ಯೂಟರ್ ಸೈನ್ಸ್ ಅಂದರೆ ನೋಡಿರಿ, ಹುದ್ದೆ ತಕ್ಕಂತೆ ಯಾವ ರೀತಿ ನೀವು ವೇಕೆನ್ಸಿಗೆ ಅಪ್ಲೈ ಮಾಡ್ತೀರಿ ಅದೇ ರೀತಿಯ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕಾಗಿರ್ತದೆ. ನೋಡಿ, ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆ ಒಳಗೆ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರ್ತಾವೆ. ನೋಡಿರಿ, ಕ್ಯಾಟಗರಿ ವೈಸ್ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂದ್ರೆ ನೋಡಿರಿ, SC ಅಭ್ಯರ್ಥಿಗಳಿಗೆ 83 ವೇಕೆನ್ಸಿ, ST 43, OBC 36 ಹುದ್ದೆಗಳು. ಇನ್ನು EWS ಅಭ್ಯರ್ಥಿಗಳಿಗೆ 50 ವೇಕೆನ್ಸಿ, UR ಅಭ್ಯರ್ಥಿಗಳಿಗೆ 249, ಟೋಟಲ್ ಆಗಿ 561 ವೇಕೆನ್ಸಿಗಳು ಖಾಲಿ ಅದಾವೆ. ಅದೇ ರೀತಿ ಟೆಕ್ನಿಷಿಯನ್ ಎ ಹುದ್ದೆ ಗ್ರೂಪ್ ಸಿ ಅಥವಾ ನಾನ್ ಗೆಜೆಟ್ ಅಥವಾ ನಾನ್ ಮಿನಿಸ್ಟಲ್ ಹುದ್ದೆ ಈ ಸ್ಯಾಲ್ರಿ ಬಂದುಬಿಟ್ಟು 19,900ರಿಂದ 63,200ವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಐತಂದ್ರೆ ನೋಡಿರಿ, 10ನೇ ಪಾಸಾಗಿದ್ದು ಅಭ್ಯರ್ಥಿಯು ಯಾವ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ಆ ಹುದ್ದೆಯ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಹೊಂದಿರಬೇಕಾಗಿರ್ತದೆ. ಬುಕ್ ಬೈಂಡರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ರೆ ITIನಲ್ಲಿ ಬುಕ್ ಬೈಂಡರ್ ಅಥವಾ ಆಫ್ಸೆಟ್ ಮಷಿನ್ ಆಪರೇಟರ್ ಬುಕ್ ಬೈಂಡರ್ ಟ್ರೇಡ್ನಲ್ಲಿ ಅಭ್ಯರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕು. ನೀವು ಕಾರ್ಪೊರೇಟರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕುವರಿದ್ರೆ ನೋಡಿರಿ, 10th ಕ್ಲಾಸ್ ಪಾಸ್ ಆಗಿದ್ದು ಅಥವಾ ಇಕ್ವಲೆಂಟ್ ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್ ಆಫ್ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿದ್ದು, ಅಭ್ಯರ್ಥಿಯು ಸರ್ಟಿಫಿಕೇಟ್ ಫ್ರಾಮ್ ರಿಕಗ್ನೈಸ್ಡ್ ITI ಇನ್ ಕಾರ್ಪೆಂಟರ್ ಟ್ರೇಡ್ನಲ್ಲಿ ITIಯನ್ನು ಮುಗಿಸಿರ್ಬೇಕಾಗಿರ್ತದೆ. ನೋಡಿರಿ, ಟೆಕ್ನಿಷಿಯನ್ ಎ ಹುದ್ದೆ ಒಳಗೆ ಯಾವ ರೀತಿ ವೇಕೆನ್ಸಿಯನ್ನು ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, ಮೊದಲನೇದಾಗಿ SC ಅಭ್ಯರ್ಥಿಗಳಿಗೆ 25, ST 13, OBC 44, EWS 18, UR ಕ್ಯಾಂಡಿಡೇಟ್ಗೆ 103, ಟೋಟಲ್ ಆಗಿ 203 ಹುದ್ದೆಗಳು ಟೆಕ್ನಿಷಿಯನ್ ಎ ಹುದ್ದೆಗಳಾಗಿರ್ತವೆ. ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, 18ರಿಂದ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಏಜ್ ಜಾಸ್ತಿ ಆದರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಯಾವ ರೀತಿ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ಸ್ ಅಪ್ಲೈ ಮಾಡೋ ಮೂಲಕ. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ,
ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಹುದ್ದೆಗೆ ಕ್ಯಾಟಗರಿ ವೈಸ್ ಯಾವ ರೀತಿ ಪಿ ಐತೆ ಅಂದ್ರೆ ನೋಡಿರಿ, ಯು ಆರ್ ಕ್ಯಾಂಡಿಡೇಟ OBC EWS MSP ಅಭ್ಯರ್ಥಿಗಳಿಗೆ ಟೋಟಲ್ ಆಗಿ 750 ರೂಪಾಯಿ ಅಪ್ಲಿಕೇಶನ್ ಫೀ. ಅದರಲ್ಲಿ ಅಪ್ಲಿಕೇಶನ್ ಫೀಯನ್ನು 250 ರೂಪಾಯಿ ಕಟ್ಟಾಗಿ 500 ರೂಪಾಯಿ ರಿಫಂಡಬಲ್ ಆಗುತ್ತಾ. ಇನ್ನು ವುಮೆನ್ನ SC ST PWBD ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 500 ರೂಪಾಯಿ ಆಗಿರ್ತದೆ. ಅದರಲ್ಲಿ ವಾಪಸ್ಸ ರಿಫಂಡ್ 500 ರೂಪಾಯಿನೂ ಕೂಡ ರಿಫಂಡ್ ಆಗುತ್ತಾ. ಟೆಕ್ನಿಷಿಯನ್ ಎ ಹುದ್ದೆಗೆ ಜನರಲ್ OBC ಮತ್ತು EWS MSP ಅಭ್ಯರ್ಥಿಗಳಿಗೆ 600 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು, ಅದರಲ್ಲಿ 100 ರೂಪಾಯಿ ಕಟ್ಟಾಗಿ 500 ರೂಪಾಯಿ ರಿಫಂಡ್ ಆಗುತ್ತಾ. ಇನ್ನು ವುಮೆನ್ನ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಆದರೆ 500 ರೂಪಾಯಿ ಕೂಡ ರಿಫಂಡ್ ಆಗುತ್ತಾ. ನೋಡಿರಿ, ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿರ್ತದೆ. ಡೆಬಿಟ್ ಕಾರ್ಡ, ನೆಟ್ ಬ್ಯಾಂಕಿಂಗ, ಕ್ರೆಡಿಟ್ ಕಾರ್ಡ್ ಮೂಲಕ ಅಪ್ಲಿಕೇಶನ್ ಫೀಯನ್ನು ಅವಧಿಯ ಒಳಗಾಗಿ ಪೇಡ್ ಮಾಡಬೇಕು. ಇನ್ನು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಷನ್ ಕೇಳಿದ್ರೆ ನೋಡ್ರಿ, ನಿಮಗೆ ಬೆಂಗಳೂರಲ್ಲಿ ಕೂಡ ಎಕ್ಸಾಮ್ ಬರೆಯೋಕೆ ಅವಕಾಶವನ್ನು ಇರ್ತದೆ. ನೋಡಿರಿ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಂದ್ರೆ CBT ಎಕ್ಸಾಮ್ ಆಗಿದ್ದು ಸಬ್ಜೆಕ್ಟ್ ಯಾವ ರೀತಿ ಇರ್ತಾವೆ ಮತ್ತು ಟೈಮಿಂಗ್ ಯಾವ ರೀತಿ ಐತೆ ನೋಡೋಣ. ನೋಡಿರಿ, ಮೊದಲೇದಾಗಿ ಟೇಬಲ್ 1 ಅಂತೇಳಿ ಟೆಸ್ಟ್ ಕಾಮನ್ ಟು ಆಲ್ ಪೋಸ್ಟ್ ಕೋಡ್ಸ. ಜನರಲ್ ಸೈನ್ಸ 40 ಕ್ವಶನ್ಸ್ ಇರ್ತವೆ. ಜನರಲ್ ಇಂಗ್ಲೀಷ 30 ಕ್ವಶನ್ಸ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಥವಾ ಜನರಲ್ ಮ್ಯಾಥ್ಸ 40 ಕ್ವಶನ್ಸ. ಇನ್ನು ಜನರಲ್ ಇಂಟೆಲಿಜೆನ್ಸ ಮತ್ತು ರೀಸನಿಂಗ 40 ಕ್ವಶನ್ಸ್ ಇರ್ತವೆ. ಇದು 150 ಕ್ವಶನ್ಸನ್ನು ಒಳಗೊಂಡಿದ್ದು 150 ಮಾರ್ಕ್ಸನ್ನು ಇರ್ತದೆ. ಇದು ಟೈಮಿಂಗ್ ಬಂದುಬಿಟ್ಟು 120 ನಿಮಿಷನ ಟೈಮ್ ಕೊಟ್ಟಿರ್ತಾರೆ. ಇನ್ನು CBT ಪ್ರವೇಶದಲ್ಲಿ ಸೆಲೆಕ್ಷನ್ ಒಳಗೆ ಪಾರ್ಟ್ 1 ಒಳಗೆ ಪರ್ಸ್ನಲ್ ಟೆಸ್ಟ್ ಇರ್ತೈತಿ. ಅದು 20 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಪಾರ್ಟ್ 2 ಒಳಗೆ ಟೆಸ್ಟ್ ಸ್ಪೆಸಿಫಿಕ್ ಟು ಸಬ್ಜೆಕ್ಟ್ ಆಫ್ ಪೋಸ್ಟ್ ಕೋಡ್ ಅಂತೇಳಿ ಇದು 120 ಕ್ವಶನ್ಸ್ ಇರ್ತವೆ, 120 ಮಾರ್ಕ್ಸ. ಟೈಮಿಂಗ್ ಬಂದುಬಿಟ್ಟು 120 ನಿಮಿಷವನ್ನು ಕೊಟ್ಟಿರ್ತಾರೆ. ಅಂದರೆ 2 ತಾಸಿನ ಎಕ್ಸಾಮ ಇದಾಗಿರ್ತದೆ. ನೋಡಿರಿ, ಇದರಲ್ಲಿ ಟೇಬಲ್ 2 ಅಂತೇಳಿ ಟೆಕ್ನಿಷಿಯನ್ ಎ ಹುದ್ದೆಗೆ CBT ಎಕ್ಸಾಮ್ ಆಗಿರ್ತದೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ. ಈ ಹುದ್ದೆಗೆ ಯಾವ ರೀತಿ ಸಬ್ಜೆಕ್ಟ್ ಅದಾವೆ ಅಂದ್ರೆ ನೋಡಿರಿ, ಜನರಲ್ ಸೈನ್ಸ 40 ಕ್ವಶನ್ಸ, ಜನರಲ್ ಇಂಗ್ಲೀಷ 30 ಕ್ವಶನ್ಸ, ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಥವಾ ಜನರಲ್ ಮ್ಯಾಥ್ಸ 40 ಕ್ವಶನ್ಸ, ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 40 ಕ್ವಶನ್ಸ್ ಇರ್ತವೆ. ಇದು ಟೋಟಲಾಗಿ 150 ಕ್ವಶನ್ಸನ್ನು ಒಳಗೊಂಡದ್ದು 150 ಮಾರ್ಕ್ಸ ಇರ್ತದೆ. ಇನ್ನು ಟೈಮಿಂಗ್ ಬಂದುಬಿಟ್ಟು 2 ತಾಸು ಟೈಮಿಂಗ್ ಇರ್ತದೆ ನೋಡಿರಿ. ಇನ್ನು CBT ಫಾರ್ ಪ್ರೊಫೆಷ್ನಲ್ ಶಾರ್ಟ್ ಲಿಸ್ಟಿಂಗ್ ಫಾರ್ ಟ್ರೇಡ್ ಟೆಸ್ಟ್ ಅಂತೇಳಿ ಇದರಲ್ಲಿ ಪರ್ಸ್ನಲ್ ಟೆಸ್ಟ್ ಇದು 20 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ಟೆಸ್ಟ್ ಸ್ಪೆಸಿಫಿಕ್ ಪೋಸ್ಟ್ ಕೂಡ ಇದು 120 ಕ್ವಶನ್ಸ್ ಇರ್ತವೆ, 120 ಮಾರ್ಕ್ಸ, 90 ನಿಮಿಷ ಟೈಮ್ ಇರುತ್ತೆ. ನೋಡಿರಿ, ಕೊನೆಯದಾಗಿ ಟ್ರೇಡ್ ಟೆಸ್ಟ್ ಅಂತ ಕ್ವಾಲಿಫೈಯರ್ ನೇಚರ್ ಅಂತೇಳಿ ನೋಡಿರಿ, ITIನಲ್ಲಿ ನೀವು ಮಾಡಿದ ಟ್ರೇಡ್ ವೈಸ ಅಂದರೆ ಕೋಪ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ನ, ಫಿಟ್ರಿಗೆ ತಕ್ಕಂತೆ ಟೆಸ್ಟನ್ನು ನಡೆಸ್ತಾರೆ. ಅದರದ ಕಾಲಾವಧಿ ಮತ್ತು ಡೇಟನ್ನು ನಿಮ್ಗೆ ಹಾಲ್ ಟಿಕ್ನಲ್ಲಿ ನೀಡಿರ್ತಾರಂತ ಹೇಳ್ತೈತಿ. ನೋಡಿರಿ, 2 ಟೈರ್ 1 ಮತ್ತು ಟೈರ್ 2ಗೆ ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ 0.25 ನೆಗೆಟಿವ್ ಮಾರ್ಕಿಂಗ ಕಟ್ ಆಗತ್ತೆ ನೋಡಿರಿ. ನೋಡಿರಿ, ಅಪ್ಲಿಕೇಶನ್ ಹಾಕುವಾಗ ಸರಿಯಾದ ಪ್ರೊಸೆಸನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.